ಆರ್-ಟಿ-ಸಿ ಇದ್ಯಾ? ಎಂ-ಆರ್ ಆಯ್ತಾ? ಅಂತ ಕೇಳ್ತಾನೆ ಇರ್ತಾರೆ. ಆದ್ರೆ ಆರ್-ಟಿ-ಸಿ ಏನು? ಎಂ-ಆರ್ ಅಂದ್ರೆ ಏನು? ಇವೆರಡಕ್ಕೂ ಕೂಡ ನಮ್ಗೆ ಡಿಫರೆನ್ಸೇ ಗೊತ್ತಿಲ್ಲ ಅಂಡ್ ಕ್ಲಾರಿಟಿ ಕೂಡ ಇಲ್ಲ. ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ಆರ್-ಟಿ-ಸಿ ವರ್ಸಸ್ ಎಂ-ಆರ್ ಇವೆರಡಕ್ಕೂ ಇರುವಂತಹ ಮೇಜರ್ ಡಿಫರೆನ್ಸಸ್ ಏನಿದೆ ಅದನ್ನ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಹಾಯ್, ಹೆಲೋ, ನಮಸ್ತೆ ಎಲ್ಲರಿಗೂ ಕೂಡ. ವೆಲ್ಕಮ್ ಬ್ಯಾಕ್ ಟು ಅವರ್ ಕೃಷ್ಣಾರ್ಥ ಯೂಟ್ಯೂಬ್ ಚಾನಲ್ ಥಾಟ್ಸ್ ಟು ರಿಯಾಲಿಟಿ. ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಆರ್-ಟಿ-ಸಿ ಮತ್ತು ಎಂ-ಆರ್ ಗಿರುವಂತಹ ಪ್ರಮುಖ ವ್ಯತ್ಯಾಸಗಳನ್ನ ನಾನು ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ಆಫ್ ಆಲ್ ಆರ್-ಟಿ-ಸಿ ಅಂತ ಹೇಳಿದ್ರೆ ಪಹಣಿ ಅಂತ ಕೂಡ ಕರಿತೀವಿ. ಆರ್-ಟಿ-ಸಿ ಅಂತ ಹೇಳಿದ್ರೆ ಲ್ಯಾಂಡ್ ಕರೆಂಟ್ ಸ್ಟೇಟಸ್ ಸರ್ಟಿಫಿಕೇಟ್, ಗವರ್ನಮೆಂಟ್ ಇಶ್ಯೂ ಮಾಡಿರುವಂತಹ ಅಫಿಷಿಯಲ್ ಲ್ಯಾಂಡ್ ರೆಕಾರ್ಡ್ ಇದು. ಆರ್-ಟಿ-ಸಿಯಲ್ಲಿ ಏನೇನ್ ಡೀಟೇಲ್ಸ್ ಇರುತ್ತೆ ಅಂತ ಹೇಳಿದ್ರೆ ಲ್ಯಾಂಡ್ ಓನರ್ ನೇಮ್, ಫಾದರ್ ನೇಮ್, ಶೇರ್ ಡೀಟೇಲ್ಸ್, ಸರ್ವೆ ನಂಬರ್, ಲ್ಯಾಂಡ್ ಎಕ್ಸ್ಟೆಂಟ್, ಲ್ಯಾಂಡ್ ಟೈಪ್ ಯಾವುದು, ಯಾವ ಕ್ರಾಪ್ ಗ್ರೋ ಆಗ್ತಿದೆ, ಹಕ್ಕು ಮತ್ತು ಹೊಣೆಗಾರಿಕೆಗಳ ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ಆರ್-ಟಿ-ಸಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಟೈಮ್ಗೆ ಅಥವಾ ಈ ಸಮಯಕ್ಕೆ ಲ್ಯಾಂಡ್ ಯಾರ ಹೆಸರಲ್ಲಿದೆ ಅನ್ನೋಂತ ಇನ್ಫಾರ್ಮೇಶನ್ ನ ತೋರಿಸುವಂತ ಡಾಕ್ಯುಮೆಂಟೇ ಆರ್-ಟಿ-ಸಿ. ಹಾಗಾದ್ರೆ ಆರ್-ಟಿ-ಸಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಲ್ಯಾಂಡ್ ನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದಾಗ, ಲ್ಯಾಂಡ್ ನ ಸೇಲ್ ಮಾಡೋದಕ್ಕೆ, ಬ್ಯಾಂಕ್ ಲೋನ್ಗೆ, ಕ್ರಾಪ್ ಲೋನ್ಗೆ, ಗವರ್ನಮೆಂಟ್ ಕಡೆಯಿಂದ ನಾವೇನಾದ್ರೂ ಸಬ್ಸಿಡೀಸ್ ನ ರಿಸೀವ್ ಮಾಡ್ಕೊಳ್ತಿದೀವಿ ಅಂತ ಹೇಳಿದಾಗ ಆರ್-ಟಿ-ಸಿ ನ ನಾವು ಯೂಸ್ ಮಾಡ್ಕೋಬಹುದು. ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಆರ್-ಟಿ-ಸಿ ಕಂಪ್ಲೀಟ್ ಓನರ್ಶಿಪ್ ಪ್ರೂಫ್ ಅಲ್ಲ. ಅದು ರೆಕಾರ್ಡ್ ಆಫ್ ಪೊಸೆಷನ್ ಮತ್ತೆ ಯೂಸೇಜ್ ಪ್ರೂಫ್ ಅಷ್ಟೇ ಆಗಿರುತ್ತೆ. ಆರ್-ಟಿ-ಸಿ ಯಾವಾಗ್ಲೂ ಕೂಡ ಆಲ್ವೇಸ್ ಇಟ್ ಇಸ್ ಅಪ್ಡೇಟೆಡ್ ಡಾಕ್ಯುಮೆಂಟ್. ಓನರ್ ಚೇಂಜ್ ಆದಾಗ ಆರ್-ಟಿ-ಸಿ ಕೂಡ ಚೇಂಜ್ ಆಗ್ಬೇಕು. ಆದ್ರೆ ಅದಕ್ಕೆ ಮೇಜರ್ ರೀಸನ್ ಯಾವುದು ಅಂತ ಹೇಳಿದ್ರೆ ಎಂ-ಆರ್. ಈ ಆರ್-ಟಿ-ಸಿ ಅಂತ ಹೇಳಿದ್ರೆ ಏನು, ಇದ್ರ ಯೂಸೇಜ್ ಏನು, ಇದ್ರಲ್ಲಿ ಏನೇನಿರುತ್ತೆ ಅಂತ ಇನ್ ಡೀಟೇಲ್ ಆಗಿ ನಾವು ಈಗಾಗಲೇ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡಿದೀನಿ. ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ದಯವಿಟ್ಟು ತಪ್ಪದೆ ವಿಡಿಯೋನ ಹೋಗಿ ನೋಡಿ. ಈಗ ಮ್ಯೂಟೇಶನ್ ರಿಜಿಸ್ಟಾರ್ ಎಂ-ಆರ್ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಂ-ಆರ್ ಅಂತ ಹೇಳಿದ್ರೆ ಲ್ಯಾಂಡ್ ಓನರ್ಶಿಪ್ ಚೇಂಜ್ ರೆಕಾರ್ಡ್. ಯಾವಾಗ ಎಂ-ಆರ್ ಎಂಟ್ರಿ ಆಗುತ್ತೆ ಅಂತ ಹೇಳಿದ್ರೆ ಲ್ಯಾಂಡ್ ಸೇಲ್ ರಿಜಿಸ್ಟ್ರೇಷನ್ ಆದಾಗ, ಫಾದರ್ ಇಂದ ಸನ್ಗೆ ಪ್ರಾಪರ್ಟೀಸ್ ಏನಾದ್ರೂ ಬಂದಿದ್ರೆ, ವಿಲ್ ಅಥವಾ ಗಿಫ್ಟ್ ಡೀಡ್ ಕೇಸಲ್ಲಿ, ಕೋರ್ಟ್ ಆರ್ಡರ್ ಕಡೆಯಿಂದ ಓನರ್ಶಿಪ್ ಚೇಂಜ್ ಆದಾಗ ಈ ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ಕೂಡ ಫಸ್ಟ್ ಎಂ-ಆರ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಅದಾದ ನಂತರ ಇದೇನಾಗುತ್ತೆ ಆರ್-ಟಿ-ಸಿ ಯಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಎಂ-ಆರ್ ಏನೇನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಓಲ್ಡ್ ಓನರ್ ಯಾರು, ಹೊಸ ಓನರ್ ಯಾರು, ಯಾವ ರೀಸನ್ ಇಂದ ಚೇಂಜ್ ಆಯ್ತು, ಡೇಟ್ ಆಫ್ ಮ್ಯೂಟೇಶನ್ ಯಾವುದು, ಯಾವ ಡಾಕ್ಯುಮೆಂಟ್ ಬೇಸ್ ಮೇಲೆ ಮ್ಯೂಟೇಶನ್ ಆಯ್ತು. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಆರ್-ಟಿ-ಸಿ ಪ್ರೆಸೆಂಟ್ ಸಿಚುವೇಶನ್ ನ ತೋರಿಸಿದ್ರೆ ಎಂ-ಆರ್ ಪಾಸ್ಟ್ ಪ್ಲಸ್ ಚೇಂಜಿಂಗ್ ಪ್ರೊಸೀಜರ್ ಡೀಟೇಲ್ಸ್ ಬಗ್ಗೆ ನಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗುತ್ತೆ. ಈಗ ಈ ಆರ್-ಟಿ-ಸಿ ಮತ್ತೆ ಎಂ-ಆರ್ ಗಿರುವಂತಹ ಮೇಜರ್ ವ್ಯತ್ಯಾಸಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆರ್-ಟಿ-ಸಿ ಮೇನ್ ಪರ್ಪಸ್ ಬಂದು ಜಮೀನಿನ ಪ್ರೆಸೆಂಟ್ ಹಕ್ಕು ಮತ್ತು ಕರೆಂಟ್ ಸ್ಟೇಟಸ್ ತೋರಿಸುವಂತಹ ಒಂದು ಡಾಕ್ಯುಮೆಂಟ್. ಈಗ ಲ್ಯಾಂಡ್ ರೆಕಾರ್ಡ್ ಯಾರ ಹೆಸರಲ್ಲಿದೆ, ಏನ್ ಡೀಟೇಲ್ಸ್ ಇದೆ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ಆರ್-ಟಿ-ಸಿ ನಮ್ಗೆ ತುಂಬಾ ಯೂಸ್ ಆಗುತ್ತೆ. ಅದೇ ಮ್ಯೂಟೇಶನ್ ರಿಜಿಸ್ಟರ್ ಮೇನ್ ಇಂಟೆನ್ಷನ್ ಬಂದು ಜಮೀನಿನ ಹಕ್ಕು ಚೇಂಜ್ ಆಗಿದ್ರೆ ಅದ್ರ ರೆಕಾರ್ಡ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಬಹುದು. ಲ್ಯಾಂಡ್ ಸೇಲ್, ಇನ್ಹೆರಿಟನ್ಸ್, ಗಿಫ್ಟ್, ವಿಲ್, ಕೋರ್ಟ್ ಆರ್ಡರ್ ಇಂದ ಓನರ್ಶಿಪ್ ಚೇಂಜ್ ಆಗಿದ್ರೆ ಅದರ ಕಂಪ್ಲೀಟ್ ಪ್ರೋಸೆಸ್ ಎಂಟ್ರಿ ಎಂ-ಆರ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಆರ್-ಟಿ-ಸಿ ಯ ಮೇಜರ್ ನೇಚರ್ ಏನು ಅಂತ ಹೇಳಿದ್ರೆ ಇದು ಒಂದು ಪ್ರೆಸೆಂಟ್ ಸ್ಟೇಟಸ್ ಡಾಕ್ಯುಮೆಂಟ್. ಈ ಸಮಯ ಜಮೀನು ಹೇಗಿದೆ ಅಂತ ತೋರಿಸುತ್ತೆ. ಈಗ ಯಾರು ಓನರು, ಯಾವ ಕ್ರಾಪ್, ಎಷ್ಟು ಎಕ್ಸ್ಟೆಂಟ್ ಅಂತ ಡೀಟೇಲ್ಸ್ ಇರುತ್ತೆ. ಆದ್ರೆ ಎಂ-ಆರ್ ಒಂದು ಪ್ರೋಸೆಸ್ ಡಾಕ್ಯುಮೆಂಟ್ ಆಗಿರೋದ್ರಿಂದ ಓನರ್ಶಿಪ್ ಚೇಂಜ್ ಪ್ರೋಸೆಸ್ ಹೇಗ್ ನಡೆದಿದೆ ಅಂತ ಒಂದು ಪ್ರೋಸೆಸ್ ನ ತೋರಿಸುವಂತ ರೆಕಾರ್ಡೆ ಎಂ-ಆರ್. ಇದು ಹಿಸ್ಟ್ರಿ ಟೈಪ್ ಡಾಕ್ಯುಮೆಂಟ್ ಅಂತಾನೂ ಕೂಡ ಕರಿಬಹುದು. ಯಾವಾಗ ಈ ಆರ್-ಟಿ-ಸಿ ನ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಓನರ್ಶಿಪ್ ಚೇಂಜ್ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಸ್ಟೇಜ್ ಅಲ್ಲಿ ಆರ್-ಟಿ-ಸಿ ಏನಾಗ್ತಾ ಹೋಗುತ್ತೆ, ಅಪ್ಡೇಟ್ ಆಗ್ತಾ ಹೋಗುತ್ತೆ. ಎಂ-ಆರ್ ಎಂಟ್ರಿ ಕಂಪ್ಲೀಟ್ ಆದ್ಮೇಲೆ ಆರ್-ಟಿ-ಸಿ ಚೇಂಜ್ ಆಗುತ್ತೆ. ಬಟ್ ಎಂ-ಆರ್ ಏನಾಗುತ್ತೆ ಅಂತ ಹೇಳಿದಾಗ ಓನರ್ಶಿಪ್ ಚೇಂಜ್ ಸ್ಟಾರ್ಟ್ ಆದಾಗ್ಲೇನೆ ಫಸ್ಟ್ ಎಂ-ಆರ್ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಅದಾದ ನಂತರ ಆರ್-ಟಿ-ಸಿ ಯಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆರ್-ಟಿ-ಸಿ ಚೇಂಜ್ ಆಗುವುದು ಕಂಪ್ಲೀಟ್ ಆಗಿ ಎಂ-ಆರ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ.
ಈಗ ಆರ್-ಟಿ-ಸಿಲಿ ಯಾವ ಟೈಪ್ ಆಫ್ ಇನ್ಫಾರ್ಮೇಶನ್ ಇರುತ್ತೆ ಅಂತ ಹೇಳಿದ್ರೆ, ಆರ್-ಟಿ-ಸಿಲಿ ಓನರ್ ನೇಮ್, ಫಾದರ್ ನೇಮ್, ಸರ್ವೆ ನಂಬರ್, ಲ್ಯಾಂಡ್ ಎಕ್ಸ್ಟೆಂಟ್, ಲ್ಯಾಂಡ್ ಟೈಪ್, ಬೆಳೆ ಡೀಟೇಲ್ಸು, ಹಕ್ಕುಗಳ ಬಗ್ಗೆ ಕಂಪ್ಲೀಟ್ ಆಗಿ ವಿವರವನ್ನ ಮೆನ್ಷನ್ ಮಾಡಿರ್ತಾರೆ. ಅದೇ ಎಂ-ಆರ್ ಅಲ್ಲಿ ಯಾವ ಇನ್ಫಾರ್ಮೇಶನ್ ಇರುತ್ತೆ ಅಂತ ಹೇಳಿದ್ರೆ, ಓಲ್ಡ್ ಓನರ್ ನೇಮ್ ಏನು, ನ್ಯೂ ಓನರ್ ಯಾರು, ಚೇಂಜ್ ಯಾಕೆ ಆಗ್ತಾ ಇದೆ, ಸೇಲ್ ಇಂದ ಆಗ್ತಾ ಇದೆಯಾ ಅಥವಾ ವಂಶ ಪಾರಂಪರೆಯಾಗಿ ಬರ್ತಾ ಇದೆಯಾ ಇಲ್ಲ ಗಿಫ್ಟ್ ಅಂತ ಬರ್ತಾ ಇದೆಯಾ, ಯಾವ ಡೇಟ್ ಅಲ್ಲಿ ಚೇಂಜ್ ಆಗ್ತಾ ಇದೆ, ಡಾಕ್ಯುಮೆಂಟ್ ರೆಫರೆನ್ಸ್ ಎಲ್ಲ ಕೂಡ ಎಂ-ಆರ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಈಗ ಆರ್-ಟಿ-ಸಿ ಯ ಲೀಗಲ್ ಇಂಪಾರ್ಟೆನ್ಸ್ ಏನು, ಎಂ-ಆರ್ ನ ಲೀಗಲ್ ಇಂಪಾರ್ಟೆನ್ಸ್ ಏನು ಅಂತ ನೋಡೋಣ. ಆರ್-ಟಿ-ಸಿ ಡೇ ಟು ಡೇ ಲ್ಯಾಂಡ್ ಟ್ರಾನ್ಸಾಕ್ಷನ್ ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವೇನಾದ್ರೂ ಲೋನ್ ತಗೋಬೇಕಾದ್ರೆ, ಅದು ಬ್ಯಾಂಕ್ ಲೋನ್ ಆಗಿರ್ಬೋದು, ಕ್ರಾಪ್ ಲೋನ್ ಆಗಿರ್ಬೋದು ಅಥವಾ ಸೇಲ್ ಆಗಿರ್ಬೋದು, ವೆರಿಫಿಕೇಶನ್ ಎಲ್ಲಾನು ಕೂಡ ಆರ್-ಟಿ-ಸಿ ಮೇಲೇನೆ ನಡೆಯುತ್ತೆ. ಆದ್ರೆ ಎಂ-ಆರ್ ಏನು ಅಂತ ಹೇಳಿದ್ರೆ, ನೀವು ಆರ್-ಟಿ-ಸಿ ನ ಅಪ್ಡೇಟ್ ಮಾಡಕ್ಕೆ ಮೇಜರ್ ಬೇಸ್ ಡಾಕ್ಯುಮೆಂಟ್ ಯಾವುದು ಅಂತ ಹೇಳಿದ್ರೆ ಮ್ಯೂಟೇಷನ್ ರಿಜಿಸ್ಟರ್. ಎಂ-ಆರ್ ಅಲ್ಲಿ ಪ್ರೋಸೆಸ್ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಆರ್-ಟಿ-ಸಿ ಲೀಗಲಿ ಅಪ್ಡೇಟ್ ಆಗೋದಿಲ್ಲ. ಈಗ ಆರ್-ಟಿ-ಸಿ ಮತ್ತೆ ಎಂ-ಆರ್ ನ ಬ್ಯಾಂಕ್ ಕಡೆಯಿಂದ ಲೋನ್ಗಳು ತಗೋಬೇಕಾದ್ರೆ ಯೂಸ್ ಮಾಡ್ಕೊಳ್ತಾರಾ ಇಲ್ವಾ ಅಂತ ಹೇಳಿ ನೋಡೋಣ. ಆರ್-ಟಿ-ಸಿ ನಮ್ಗೆ ಬ್ಯಾಂಕ್ ಕಡೆಯಿಂದ ಲೋನ್ ಅಮೌಂಟ್ ಯಾವ್ದಾದ್ರು ಸ್ಯಾಂಕ್ಷನ್ ಆಗ್ಬೇಕು ಅಂತ ಹೇಳಿದಾಗ ಕಂಪಲ್ಸರಿ ಆರ್-ಟಿ-ಸಿ ನ ಕೇಳ್ತಾರೆ. ಯಾವುದೇ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಬ್ಯಾಂಕ್ ಆಗಿರ್ಬೋದು, ವಿತೌಟ್ ಆರ್-ಟಿ-ಸಿ ಲೋನ್ ಅಮೌಂಟ್ ಅಂತೂ ಯಾರಿಗೂ ಕೂಡ ಸ್ಯಾಂಕ್ಷನ್ ಆಗೋದಿಲ್ಲ, ಅದು ಇಂಪಾಸಿಬಲ್ ಕೂಡ. ಆದ್ರೆ ಎಂ-ಆರ್ ನ ನಾರ್ಮಲಿ ಬ್ಯಾಂಕ್ ಲೋನ್ ಟೈಮ್ ಅಲ್ಲಿ ಯಾರು ಕೂಡ ಕೇಳೋದಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಎಂ-ಆರ್ ಇದ್ರೇನೆ ಆರ್-ಟಿ-ಸಿ ಅಪ್ಡೇಟ್ ಆಗಿರುವಂತಹ ಕಾರಣ ಎಂ-ಆರ್ ನ ಬೇಕೇ ಬೇಕು ಅಂತ ಹೇಳಿ ಏನು ಕ್ವೆಶ್ಚನ್ ಮಾಡಲ್ಲ. ಬಟ್ ಆರ್-ಟಿ-ಸಿ ಅಂತೂ ಬ್ಯಾಂಕ್ ಕಡೆಯಿಂದ ನಾವು ಲೋನ್ ಅನ್ನ ತಗೋಬೇಕಾದ್ರೆ ಕಂಪಲ್ಸರಿಯಾಗಿ ಆರ್-ಟಿ-ಸಿ ಡಾಕ್ಯುಮೆಂಟ್ ನ ನಾವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಈಗ ನಾನು ಏನ್ ಹೇಳ್ತೀನಿ ಅದು ತುಂಬಾ ಇಂಪಾರ್ಟೆಂಟ್ ವಿಷಯ. ಯಾಕಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ಆರ್-ಟಿ-ಸಿ ಕ್ಲೀನ್ ಇದ್ರೆ ಸಾಕು, ಆದ್ರೆ ಅದು ಡೇಂಜರಸ್ ಥಿಂಕಿಂಗ್. ಯಾಕಂತ ಹೇಳಿದ್ರೆ ಕರೆಕ್ಟ್ ಪ್ರೋಸೆಸ್ ಯಾವಾಗ್ಲೂ ಫಸ್ಟ್ ನಾವು ಆರ್-ಟಿ-ಸಿ ನ ನೋಡ್ಬೇಕು, ಎಂ-ಆರ್ ನ ನೋಡ್ಬೇಕು, ಅದಾದ್ಮೇಲೆ ಸೇಲ್ ಡೀಡ್ ಅಥವಾ ವಿಲ್ ಅಥವಾ ಕೋರ್ಟ್ ಆರ್ಡರ್ ಅನ್ನ ನೋಡಿ. ಎಂ-ಆರ್ ಏನಾದ್ರೂ ಪೆಂಡಿಂಗ್ ಇದ್ರೆ ಆರ್-ಟಿ-ಸಿ ಕರೆಕ್ಟ್ ಆಗಿರಲ್ಲ ಅಂತ ಅರ್ಥ. ಆರ್-ಟಿ-ಸಿ ರಾಂಗ್ ಇದೆ ಅಂತ ಅರ್ಥ ಅಂದ್ರೆ ಫ್ಯೂಚರ್ ಅಲ್ಲಿ ಲೀಗಲ್ ಪ್ರಾಬ್ಲಮ್ಸ್ ಬರ್ಬೋದು ಅಂತ ಅರ್ಥ. ಲ್ಯಾಂಡ್ ಬೈ ಮಾಡ್ಬೇಕಾದ್ರೆ ಆರ್-ಟಿ-ಸಿ ಪ್ಲಸ್ ಎಂ-ಆರ್ ಪ್ಲಸ್ ಸೇಲ್ ಡೀಡ್ ಈ ಮೂರನ್ನು ನೋಡೋದು ಮ್ಯಾಂಡೇಟರಿ ಆಗಿರುತ್ತೆ. ಹೋಪ್ಸೋ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ನಂಬ್ಕೊಳ್ತಾ, ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಲ್ಯಾಂಡ್ ಪ್ರಾಪರ್ಟಿ ಲೀಗಲ್ ಅವೇರ್ನೆಸ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಕ್ವೆಶನ್ಸ್ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. See you in the next video.